ಕಾಲಕ್ರಮೇಣ ನಮ್ಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ. ಇನ್ನು ಎರಡು ಎಮ್ಮೆ ಬರ್ತಾವ ನೋಡು. ಕಿತ್ತಾಕ್ತಾ ಇದೀರಿ ಒಳ್ಳೆ ಒಳ್ಳೆ ಬಿಜೆ ಮಕ್ಕಿ ಇವಾಗ. ಸಕ್ಕದಾಗೈ ಸ್ವಾಮಿ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನಿನ್ ಕೆಟ್ಕೆ ಬಿಡು. ಗಾಬರಿ ಆಗ್ಬಿಟ್ಟಾರೆ, ಯಾವ ದಾರಿ ತಪ್ಪಿಬಿಟ್ಟವಲ್ಲ ಓರಿಗಳು ಅಂತ. ಗೈಸ್ ಹಿಡಿದ್ವಿ ಬೀಜ ಇವಾಗ ಹಿಂಗಾಗಿದೆ ಅಂದ್ರೆ ಟ್ರಿಪ್ಪು ಫುಲ್ಲು ಅಧ್ವಾನ ಆಗೋಯ್ತು. 3 ಜನ 30 ತಿಂತಾರಂತ. ಸಾಗರ್ ಚಟಿ ಒಳಗಡೆ ಬಿಟ್ಕೊಳ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ ನಂಗೆ ಆಗಲ್ಲಪ್ಪ. ಆದ್ರೂ ಇದು ಕ್ರೇಜಿ ಅಡ್ವೆಂಚರ್. ಹೋಗೋ ಬರೋ ಗಾಡಿನೆಲ್ಲ ಅಡ್ಡ ಹಾಕೊಂಡು ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಎಲ್ಲಿಂದ ಅಂತ ಹೇಳಿದ್ರೆ ರಾಮನಗರದಿಂದ. ಇದು ನಮ್ಮ ರಾಮನಗರ ಅಲ್ಲ, ಇವಾಗ ಇದು ದಾಂಡೇಲಿ ಹತ್ರ ಇರೋ ರಾಮನಗರದಿಂದ. ಸೊ ಯಾಕೆ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಟ್ರಿಪ್ಪಿಗೆ ಬಂದಿದ್ವಿ. ಟ್ರಿಪ್ಪಲ್ಲಿ ಒಂದು ಬಸ್ಸು ಎಡವಟ್ಟಾಗಿ ನಿಂತಿದೆ. ಆ ಬಸ್ ಯಾಕೆ ಹಿಂಗಾಯ್ತು ಅಂತ ಹೇಳಿದ್ರೆ, ರೆಸಾರ್ಟ್ ಅವ್ರು ಸೈಡ್ಗೆ ಹಾಕು ಅಂದರು, ಬಸ್ ಊದ್ಕೊಂತು. ಸೊ JCB ಕರೆಸಿ ಎಲ್ಲ ಎಳೆದು ಎಲ್ಲ ಮಾಡಿದ್ವಿ. ಬಟ್ ಏನಾಯಿತು ಅಂತ ಹೇಳಿದ್ರೆ, ಸ್ಟೇರಿಂಗಿನ ಆಕ್ಸಲ್ ಕಟ್ಟಾಗ್ಬಿಟ್ಟಿದೆ. ಸೊ ಇವಾಗ ಮೊದಲೇ ಲೇಟ್ ಆಗಿರೋ ಟೈಮಲ್ಲಿ ಈ ಥರ ಆಯಿತು. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಗೈಸ್, ಇವಾಗ ಹಿಂಗಾಗಿದೆ ಅಂದರೆ ಟ್ರಿಪ್ಪು ಫುಲ್ಲು ಅಧ್ವಾನ ಆಗೋಯ್ತು. ನನ್ನ ಲೈಫಲ್ಲಿ ಫಸ್ಟ್ ಟ್ರಿಪ್ಪು ಈ ಥರ ಅಧ್ವಾನ ಆಗ್ತಾ ಇರೋದು. ಸೊ ಇಟ್ಸ್ ಆಲ್ ಅಬೌಟ್ ಎನ್ ಎಕ್ಸ್ಪೀರಿಯನ್ಸ್. ಎಲ್ಲನೂ ಒಳ್ಳೇದೇ ಆಗಬೇಕು ಅನ್ನೋದಿಲ್ಲ, ಈ ಥರ ಆಗಬೇಕಾಗಿತ್ತು ಅಂತ ಇರಬೇಕಿತ್ತು, ಆಗಿದೆ. ಕಾಲಕ್ರಮೇಣ ನಮ್ಗೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಇನ್ನೊಂದೇನೂ ಆಗಿಲ್ಲ. ಬಟ್ ಲೇಟ್ ಆಯಿತು. ಸೊ ಅದಾದಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಸುತ್ತಮುತ್ತ 1 ಅವರ್ 2 ಅವರಿಂದ ನಿಂತಿದ್ವಿ. ಒಂದು ಗಾಡಿ, ಒಂದು ನೊಣ ಕೂಡ ಇಲ್ಲ ಇಲ್ಲಿ. ಸೊ ಇನ್ನು ಒಂದು ಪ್ಯೂರ್ ಕೋರ್ ಸಬ್ಸ್ಕ್ರೈಬರ್ಸು ನಾವೇ ಇಲ್ಲಿದ್ದೀವಿ. ಸೊ ನಮಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತೆಲ್ಲ. ಸೊ ಇಲ್ಲಿ ಏನಿದಾರಲ್ಲ ಈ ಸಬ್ಸ್ಕ್ರೈಬರ್ಸು, ಹ್ಯಾಟ್ಸ್ ಆಫ್ ಟು ದೆಮ್. ಅಲ್ಲೂ ಅಷ್ಟೇ ಸ್ವಲ್ಪ ಜನ ಹೋದರು, ವಿಧಿ ಇಲ್ಲದೆ ಹೋದರು. ಇಲ್ಲೇ ಇರಬೇಕು ಅಂತ ಇದ್ರು, ಬಟ್ ವಿಧಿ ಇಲ್ಲದೆ ಹೋದರು ಎಲ್ಲರೂ. ಎಂಡ್ ಆಫ್ ದ ಡೇ ದೇ ಆರ್ ಆಲ್ ಮೈ ಸಬ್ಸ್ಕ್ರೈಬರ್ಸ್. ಯಾರಿಗಾದ್ರೂ ಏನಾದರೂ ಮನಸ್ಸಿಗೆ ಬೇಜಾರಾಗಿದ್ರೆ, ಅನ್ಪ್ಲ್ಯಾಂಡ್ ಆಗಿರೋದ್ರಿಂದ ದಯವಿಟ್ಟು ಕ್ಷಮಿಸಿ. ಅವ್ರು ಒಂದು ಗಾಡಿ ಬರ್ತಾ ಇದ್ದೀವಿ, ಆ ಗಾಡಿ ನಡ್ಡ ಹಾಕಬೇಕು. ಬನ್ನಿ ಫಸ್ಟು इधर से दुकान कितना दूर है? हाँ भाई 6 किलोमीटर इधर इस तरफ, इधर और रामनगर वो जगह भाई मेरे को एक थोड़ा सा चाहिए आपकी तरफ से. एक बंदे को बिठा के उधर लेके आके आएगा इधर. और जो आप लेके आएगा ना, उसको हम लोग थोड़ा कुछ करेंगे. अभी वो छोड़ के आता है ना, फिर आता है इधर को. ಗೈಸ್ ಆದ್ರೂ ಇದು ಕ್ರೇಜಿ ಅಡ್ವೆಂಚರ್. ಹೋಗೋ ಬರೋ ಗಾಡಿನೆಲ್ಲ ಅಡ್ಡ ಹಾಕೊಂಡು, ಅಯ್ಯೋ ಯಾರು ಹತ್ತಿಸ್ಕೋತಾ ಇಲ್ಲ, ಏನಿಲ್ಲ. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಗ್ಯಾಂಗ್ ಅಲ್ಲಿ ದರೋಡೆ ಮಾಡಕ್ ಬಂದವ್ರೆ ಅನ್ಕೊಂಡ್ಬಿಡ್ತಾರೆ. ರೋಡಲ್ಲಿ ಕುತ್ಕೊಂಡು ಲೂಡ ಆಡ್ತಾರೆ. ಶೂಟಿಂಗ್ ಆಗಲ್ಲ ಸಾಗರ. ಗೈಸ್ ಡೇ 2 ಟ್ರೆಕ್ಕಿಂಗ್ ಶುರು ಆಗಿದೆ ಇವಾಗ. ನೋಡಿ ವಾಪಸ್ ರೆಸಾರ್ಟ್ ಕಡೆಗೆ ಹೋಗ್ತಾ ಇದೀವಿ ಇವಾಗ. ನಾನೇ ಟ್ರೆಕ್ ಮಾಡಬಾರ್ದು ಅನ್ಕೊಂಡಿದ್ದೀನಿ ಇನ್ನೊಂದ್ಸರಿ. ಮಾರಿ ಬಿಸ್ಕೆಟ್ ಕೊಟ್ಟರು ನೋಡಿ. ಹೊಟ್ಟೆ ಹಚ್ಚೋ ಟೈಮಲ್ಲಿ ಒಂದು ದಿವಸ ನಾವು ನಾಯಿಗೆ ಹಾಕೋ ಬಿಸ್ಕೆಟ್ ಎಷ್ಟು ಬೆಲೆ ಬೀಳುತ್ತೆ ಅಂತ ಇವತ್ತು ಗೊತ್ತಾಗುತ್ತೆ. ಟೈಮಿಂಗ್ಸ್ ನೋಟ್ ಮಾಡ್ಕೋತಾರೆ ಇವಾಗ. ಟೈಮಿಂಗ್ಸ್ ನೋಟ್ ಮಾಡ್ಕೊಂಡು ಏನ್ ಮಾತು ಹೇಳಿದ್ರಿ ಬ್ರೋ?
ಏನು ಅಂತ ಹೇಳಿದ್ರು ಬ್ರೋ. ಇವನೊಂದು 5 ದಿವಸ ಜಿಮ್ಗೆ ಹೋಗ್ಬಿಟ್ಟು ಮೈ ಮೇಲೆ ಬಟ್ಟೆ ಹೇಳ್ತಾ ಇಲ್ಲ. ನೋಡು ಇವಾಗ ಹಿಂಗೆ ಹಾಕೊಂಡು ಹಿಂಗೆ ಜಾರ್ತಿದೆ ನೋಡು ನೋಡು ಜಾರ್ತಿದೆ. ಯಾರ್ಯಾರಿಗೆ ಅರ್ಜೆಂಟ್ ಇತ್ತು ಬಸ್ಸಲ್ಲಿ ಹೋಗ್ಬೇಕು ಅಂತ ಆ ಬಸ್ ಅವ್ರನ್ನೆಲ್ಲರನ್ನೂ ಒಂದು ಬಸ್ಗೆ ಹಾಕಿ ಅವ್ರನ್ನ ಏನು ಐಟರ್ನರಿ ಪ್ರಕಾರ ಇತ್ತು 2 ದೇವಸ್ಥಾನಕ್ಕೆ ಕಳಿಸಿ ಅಲ್ಲಿಂದ ಬೆಂಗಳೂರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡಿ ಅವ್ರನ್ನ ಕಳಿಸ್ಬಿಟ್ವಿ. ಸೊ ಇವಾಗ ಇನ್ನೊಂದು ಬಸ್ಸು ಇನ್ನೂ ರೆಡಿ ಆಗಿಲ್ಲ. ಸೊ ಅದಕ್ಕೋಸ್ಕರ ಈ ಚೇರ್ ಮೆಕ್ಯಾನಿಕ್ನ ಕರೆಸಿ ಹುಬ್ಬಳ್ಳಿಯಿಂದ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ ರೆಡಿ ಆಗುತ್ತಾ ಏನು ಎತ್ತ ಅಂತ ಏನು ಗೊತ್ತಿಲ್ಲ. ನಾನು ಅವಾಗ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಂದು ಕ್ವಶನ್ ಕೇಳಿದೆ, ಯಾರು ನನ್ನ ನಂಬಿ ಇರ್ತೀರಾ ಇರಿ ಈ ಕಡೆ ಮನೆ ಇಲ್ಲ ಹೋಗ್ಬೇಕು ಅನ್ನೋರು ಈ ಕಡೆ ಹೋಗಿ ಅಂತ. ಸ್ವಲ್ಪ ಜನ ಆ ಕಡೆ ಹೋದ್ರು, ಇನ್ನೊಂದು ಸ್ವಲ್ಪ ಜನ ಫೋರ್ಸ್ಫುಲ್ ಆಗಿ ಹೋದ್ರು. ಆ್ಯಂಡ್ ಯಾರ್ಯಾರಿದ್ರು ಅವ್ರಿಗೆಲ್ಲ ಇವಾಗ ಒಳ್ಳೆ ಹಾಸ್ಪಿಟಾಲಿಟಿ ಕೊಟ್ಟು ಮತ್ತೆ ಸ್ಟೇ ಬುಕ್ ಮಾಡಿದ್ರು. ಪಕ್ಕದಲ್ಲಿ ಏನಿತ್ತು ಮಂತಾರ ಸ್ಟೇ ತೋರಿಸಿದೆ ಅದೇ ಸ್ಟೇನ ಬುಕ್ ಮಾಡಿ ಫುಲ್ ಮಧ್ಯಾಹ್ನ ಊಟ ಅರೇಂಜ್ ಮಾಡಿ ರಾತ್ರಿ ಡಿನ್ನರ್ ಅರೇಂಜ್ ಮಾಡಿ ಬೇಗ ಫುಲ್ ಮತ್ತೆ ಪಾರ್ಟಿ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದೀವಿ. ಬನ್ನಿ ಯಾವ ಥರ ಇದೆ ನೋಡಿ. ಅಲ್ಲಿ ಹೊಲ ಉಳಕೋತವ್ರೆ. ಅಲ್ಲಿ ನೋಡ್ತಾ ಇರೋದು ಇವ್ರಿಬ್ಬರನ್ನ. ಅವ್ರು ನೋಡು ಎಲ್ಲ ಸ್ಟ್ಯಾಚು ಆಗಿ ನಿಂತ್ಕೊಂಡು ನೋಡ್ತಾವ್ರೆ. ಯಾವ ದಾರಿ ತಪ್ಪಿಬಿಟ್ಟವಲ್ಲ ಓರಿಗಳು ಅಂತ. ಎಲ್ಲರೂ ಅಲ್ಲಿಗೆ ಹೋಗ್ಬಿಟ್ರೆ ಕಳೆ ಕೀಳಕ್ಕೆ ಗದ್ದೆ ಮನೆ. ಹ್ಞೂ ಅಂದ್ರೆ ಅಲ್ಲಿ ಕಬಡ್ಡಿ ಆಡೋಣ ನೋಡಪ್ಪ. ಹೊಲ ಉಳ್ತಾ ಇದಾರೆ, ಓಡ್ತಾ ಇರೋದು ಯಾವ ದಾರಿ ತಪ್ಪಿಬಿಟ್ಟವಲ್ಲ ಅಂತ. ಕ್ರೇಜಿ ಅಲ್ಲ. ಈ ತರ ಒಂದು ಜಮೀನ್ ಇರ್ಬೇಕು ಭಯ್ಯ ನಮ್ದು ಅಂತ. ಇವಾಗ ನಮ್ದೇ ಬಾ ಹೋಗೋಣ. ಓ ನೋಡು ನೆಕ್ಸ್ಟ್ ಇನ್ನೊಂದು 2 ವಾರದಲ್ಲಿ ಹೊಸ ಸೈಟ್ ನ್ಯೂ ಬ್ಲಾಗ್ ಅಂತೆ. ಇವ್ರು ನಮ್ಮ ಸಬ್ಸ್ಕ್ರೈಬರ್ ಅಲ್ಲ ಇವರು. ಅವ್ರು ನೋಡ್ತಾ ಇರ್ತಾರೆ ಯಾವ ಚಡ್ಡಿ ಹಾಕೊಂಡು ಹಿಂಗ್ ಬಂದವಲ್ಲ ಅಂತ. ಅಲ್ಲೋಡು ಹೆಂಗೋ ಕೆಸರಲ್ಲಿ ಹೆಂಗೋಯ್ತಾವೆ 2 ಓರಿಗಳು. ಏ ಆ ಹೊಸ ಬಿಟ್ಬಿಟ್ಟು ನಿಮ್ನ ಹಾಕೊಂಬಿಟ್ಟಾರು. ತಾತೋ 2 ಎಮ್ಮೆ ಬರ್ತಾವ ನೋಡು. ಬೆಳೆಯೋರು ಅಕ್ಕಿ ಬೆಳೆಯೋರು, ನಾವು ತಿಂದು ಅಲ್ಲೋಗಿ ಮಜಾ ಮಾಡಕ್ ಹೋಗೋರು ಶೋಗೆ ಅಲ್ಲ ಅಷ್ಟೇ. ಆರ್ಯನ್ರು ಇವಾಗ ಟೈಮ್ ಲೈನ್ ಹಾಕ್ಬಿಟ್ಟೆಲ್ಲ ಕಮೆಂಟ್ ಹಾಕ್ತಾರೆ. ಓ ಆರ್ಯನ್ರು ಚೆನ್ನಾಗೈತೆ ಜಾಗ ಗೈಸ್. ನೋಡಿ ಅವ್ರಿಗೂ ಹೆಂಗೋ ಆಳಿರ್ಲಿಲ್ಲ, ಹೆಂಗಿದ್ರು ಇವರು ಹೋಗೋರೆ ಹೆಲ್ಪ್ ಮಾಡ್ತಾ ಅವ್ರೆ. ಇಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಜನ ಗೈಸ್. ಇವಾಗ ನಾವು ನುಗ್ತಾ ಇದೀವಿ ಒಳಗಡೆ. ಎನರ್ಜಿ ಪಾಸ್ ಆಗ್ತೈತೆ. ಬನ್ನಿ 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 ಬನ್ನಿ. ಅಲ್ಲೋಡು ಆರ್ಯನ್ ಬ್ರೋ ಥ್ಯಾಂಕ್ಸ್ ಟು ದ ಬಸ್ ಡ್ರೈವರ್ ಅಂತೆ. ಥ್ಯಾಂಕ್ ಯು ಬ್ರೋ. ಅದು ಆಗಿದ್ದು ಎಷ್ಟು ಒಳ್ಳೇದು ನೋಡಿ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನಕ್ಕೆ ಅಲ್ಲ. ಇಲ್ಲಿ ನಾವ್ ಎಷ್ಟು ಎಂಜಾಯ್ ಮಾಡ್ತಾ ಇದೀವಿ. ಕರ್ಕೊಂಡ್ ಬಂದಿದ್ರೆ ಬೋರ್ ಆಗಿರೋದು ನಮ್ಗೆ. ಅವ್ರು ಯಾರು ಬರ್ತಾನೂ ಇರ್ಲಿಲ್ಲ. ಅವ್ರು ಯಾರು ಮಿಸ್ ಮಾಡ್ಕೊಂಡ್ರು ಇಲ್ಲಿ ನೋಡಿ. ನಿಮ್ಗೆ ಇದೇ ಹೇಳ್ತಾ ಇದೀನಿ, ಇದ್ರಷ್ಟು ಎಂಜಾಯ್ಮೆಂಟ್ ನಿಮಗ್ ಸಿಗ್ತಾ ಇರ್ಲಿಲ್ಲ. ನೀವ್ ತಪ್ಪು ಮಾಡಿದ್ರಿ. ಆಂಟಿ ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸಾಕಾಗಿದ್ದೀನಿ ಅನ್ನೋರು ಇವಾಗ. ವಾ ಅಣ್ಣ ಸೂಪರ್ ಅಣ್ಣ ನೀನು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹಲೋ ಬಂಟಿ ನಿನ್ ಸಾಬೂನು ಸ್ಲೋನ ಅಂತ. ಆಯ್ತು ಆಮೇಲೆ ಹೆಲ್ಪ್ ಮಾಡೋದಾ? ನಾಟಿ ಮಾಡ್ತಾರೆ ಇವರೆಲ್ಲ. ಎಷ್ಟು ಜನ ಆಳಿದೀವಿ ನೋಡಿ. ಫ್ರೀ ಆಫ್ ಸರ್ವಿಸ್ ಅಲ್ಲ ನೋಡ್ರಿ. ಇಷ್ಟು ದಿವಸ ನೀವು ಬೆಳೆದಿದ್ದು ನಾವು ತಿಂತಾ ಇದ್ರಿ. ನಾವು ಬೆಳೆಯೋದು ಬೇರೆ ತಿಂತಾರೆ. ಅದ್ರಲ್ಲಿ ಇವ್ರು ಬೇರೆ ನಾಟಿ ಮಾಡ್ತಾವ್ರೆ. ಅದು ಯಾರ್ಯಾರು ತಿಂತಾರೋ, ಯಾರು ಹಣೆ ಬರ್ದೈತು. ಕಿತ್ತಾಕ್ತಾ ಇದೀರಿ ನಾಟಿ. ಅದು ಅಲ್ಲಿ ಹಾಕ್ತಾವ್ರಲ್ಲ ಅವ್ರು ಮಾಡ್ತಾರಲ್ಲ ಅದು ನಾಟಿ. ಕಿತ್ತಾಕ್ತಾ ಇದೀರಾ? ಇದೇ ನಿಮ್ ಕೆಲಸ. ಬನ್ನಿ ನಿತಿನಾ ನಿತಿನಾ ಅಯ್ಯೋ ನಿತಿನಾ. ಚಾಕ್ಲೇಟ್ ಅಂತ ಏನ್ ಪರ್ಫೆಕ್ಟ್ ಲ್ಯಾಂಡಿಂಗ್ ಮಾಡ್ತಾರ ಅವರು. ಬರಲ್ಲ ಅಂತಿದ್ದ. ಒಳ್ಳೆ ಏನು ಒಳ್ಳೆ ಬೀಜ ಮಕ್ಕಿ ಇವಾಗ. ಬೀಜ ಬೀಜ ಇಲ್ಲಿ ಮಾಡಕ್ಕೆ. ಈಗ ಗೊತ್ತಾಯ್ತು. ಹೊಟ್ಟೆ ಒಳಗಡೆ ಹೇಳ್ಕೊಬಿಟ್ಟೆ ಇವಾಗ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ನಂಗೆ ಆಗಲ್ಲಪ್ಪ. ನೋಡು ಆ ಸ್ಕರ್ಟ್ ಹಾಕೊಂಡು. ರೇ ಮಧು
ಯಾಕ್ರಿ ಬೇಕು ನಿಮ್ಗೆ ಇವೆಲ್ಲ? ಏನ್ ಜೋರ ಕಿತ್ತಿದ್ಯಾ? ಅಷ್ಟೇ ಇರೋದು, ಮೂರೇ ಇರೋದು. ಏನಂತ ಆಟಿ ಆಡ್ ಹೇಳ್ತಾರ ಭಯ ಭಯ ಹುಡುಗಿರಿದ್ದು ಭಯ. ನೀವೇ ಹಾಕ್ಬಿಡಿ ಚಾಕ್ಲೇಟ್ ಬಾಯ್ಗೆ. ಅವ್ಳು ಪ್ರೀತಿಗ ಕೇಳ್ತೀನಿ ಫಸ್ಟ್, ಜಾಸ್ತಿ ಮಾತಾಡ್ತಾವಳೆ. ಓ ಏಡಿಕಾಯಿ, ಏಡಿ ಕ್ರ್ಯಾಬ್ ಅಲ್ಲಿ ಏಡಿ ಹಿಡಿತಾವ್ರಂತ ಬಾ ಹೋಣ. ನೋಡ್ದ ನಾವ್ ಹೇಳಿಲ್ವಾ ರೀಲ್ ಮಾಡಕ್ಕೆ ಬಂದ ನೀನು ಅಂತ. ಇದು ಕರೆಕ್ಟ್. ರೀಲ್ ಅಪ್ಲೋಡ್ ಮಾಡಿದ್ಮೇಲೆ ಎಲ್ಲರೂ ಹಾಕಿ ಡವ್ ರಾಜ. ಹಾ ಫ್ಲಾಪ್ ಆಗೋಯ್ತು. ಸಾಂಗ್ ಯಾವುದು? ರೈತ ಮಚ್ಚ ಎಲ್ಲ ಕಮೆಂಟ್ ಆಗ್ತಾ ಕಣೋ ಇದಕ್ಕೆ. ಲೇ ಹಂಗಲ್ಲ ಕಣೋ ಮಚ್ಚ, ಡವ್ ಮಾಡಿ ಸಾಕಣೋ ಬಂದ್ಬಿಡು. ಸಕ್ಕದಾಗೈತೆ ಸ್ವಾಮಿ ಕಂಠ ನಿಮ್ದು, ನಾಟಕನ ಸೇರಿ ಅದನ್ನ ಅದಕ್ಕಿದ್ದಿಲ್ಲ ಆಗ್ತಾವಂತೆ ಭಯ. ಗೈಸ್ ಅಲ್ಲಿ ಕಿತ್ತಾಗ್ತಾ ಇದ್ರೆ ಸಾಗರ್ ರೀಲ್ ಮಾಡ್ತೀನಿ ಅಂತ ಆಗ್ದ ಎಲ್ಲಾರು ಓಡಿಸ್ತವ್ರೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಗೈಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೆಲ್ಲ ಹೋಗ್ತಾ ಇದೀವಿ. ಒಳ್ಳೆ ಇದು ಪಿಕ್ನಿಕ್ ಆಗಿದೆ, ಮಸ್ತಾಗಿದೆ. ಇವಾಗ ಅಸಲಿ ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ ಗೈಸ್ ನಾವು. ಏನಂತೀರಾ ಬ್ರೋ? ಇಲ್ಲಿರೋರೆಲ್ಲ ಪರ್ಫೆಕ್ಟ್ ವೈಬಿಂಗ್ ಗೈಸ್. ಬಸ್ ಕೆಟ್ಟೋಗಿದ್ದಕ್ಕೂ ನಾವಿಲ್ಲಿ ಇರೋದಕ್ಕೂ ವಾ ಅಲ್ಟಿಮೇಟ್ ಅಂದ್ಕೊಡಿ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಒಂದು 1000 ಮಂಡಿ ಇದೆ ನೋಡಿ ಗೈಸ್. ಅಲ್ಲೇನೋ ಹೊಳೆ ಇದೆ, ಹೊಳೆಲೇನೋ ಹಿಡಿತವ್ರೆ, ನೋಡೋಣ ಬನ್ನಿ. ಎಲ್ಲ ಬರ್ತಾವ್ರಿ ಇವಾಗ. ವೆದರ್ ಅಂತೂ ಏನು ಅಲ್ಟಿಮೇಟ್ ಆಗೈತೆ ನೋಡಿ ಗೈಸ್. ಮಳೆ ಬಂದ್ಬಿಟ್ರೆ ಹೆಂಗಪ್ಪ ಕತೆ ಇವಾಗ. ನಾನು ಹೇರ್ ಸ್ಟೈಲ್ ಅಂತೂ ಊಷ್ಟ ಆಗ್ಬಿಟ್ಟೈತಿ. ಹೋಗಿದ್ದೆ ಹೊಳಿಕೆ, ಯಾರಾದರೂ ಪಕ್ಕ ಬೀಳ್ತಾರೆ ಇಲ್ಲಿ, ಗ್ಯಾರಂಟಿ ಬೀಳ್ತಾರೆ. ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್, ಏನು ಮಸ್ತಾಗೈತೆ. ಅಯ್ಯೋ ಎದ್ರಕೊಂಬಿಟ್ಟೆ. ಯಾರು ಆಯ್ ಸುಜಿತ್ ಹೌ ಕೆನ ಹೆಲ್ಪ್ ಅಂತ ಸಿರಿ ಹೇಳಿದ್ದಕ್ಕೆ ನಾನು ಯಾರು ಇಂಗ್ಲೀಷಲ್ಲಿ ಹಿಂಗೆ ಹೇಳ್ತಾವ್ರೆ ಅಂತ. ಒಳ್ಳೆ ಐತೆ ಗೈಸ್. ಇಲ್ಲೇನೋ ಹಿಡಿತಾವ್ರಿ ಇವರು, ನೋಡೋಣ ಬನ್ನಿ ಏನು ಅಂತ. ಹರಿಯೋ ನೀರಲ್ವಾ ಅದಕ್ಕೆ ಏನು ಮಾಡ್ತಾವ್ರೆ ನೋಡೋಣ ಬನ್ನಿ. ಗೈಸ್ ಅಲ್ಲೆಲ್ಲ ಹೋಯ್ತವ್ರೆ ಹಿಡಿಯೋಕ್ಕೆ. ಬನ್ನಿ ಹೋಗೋಣ ಆ ಕಡೆ. ಇವತ್ತೊಂಥರ ಅಡ್ವೆಂಚರ್. ಓಹೋ ಏನೈತೆ ಹೇಳು ಸ್ಪಾಟ್ ಇದು. ಕ್ರೇಜಿ ಆಗೈತೆ ಬಿಡಪ್ಪ ಸ್ಪಾಟು. ಓ ಕಳ್ಳುಗಳು, ಓ ಚಿಕನ್ ಕಳ್ಳು, ಓ ಕ್ರೇಜಿ ಗೈಸ್ ಇವರು. ಹಾಂ ಫುಲ್ಲು ನೀನು ಸೂಪರ್ ಕಣವ ನೀನು. ಅಲ್ಟಿಮೇಟ್. ರೀಲ್ಸ್ ಮಾಡೋಕ್ಕಲ್ಲ, ರೈತರ ಮಕ್ಕಳು. ಹೌದೌದು. ಅಲ್ಲೇ ಊರಲ್ಲಿ ಹೋಗಿ ಬಂದ್ ಮಾಡಲ್ಲ ನೋಡಿ. ನಾವು ರಾಮನಗರದವರು, ನಾವೆಲ್ಲ ಮಾಡ್ತೀವಿ. ಸಿಗ್ತದೆ ಗೈಸ್ ಇವಾಗ. ಅಲ್ಲೋಡಿ ಸಾಗರ್ ಹೆಂಗೆ ಹಿಡ್ದವನೆ. ಸಾಗರ್ ಚಡ್ಡಿ ಒಳಗಡೆ ಬಿಟ್ಕೊಳ. ಅದು ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ನೀನ್ ಕೆಟ್ಕೆಬಿಡು. ಒಂದು ನಿಮಿಷ ಇದ್ರೆ ಸಿಕ್ಕಿರೋದೇನ ಗೈಸ್. ಕೊಂಡು ಹಿಡ್ದೈತೆ. ಅಯ್ಯೋ ನೋಡಿ ಹೆಂಗ್ ಹಿಡ್ದವ್ರು ಯಪ್ಪ. ಅಯ್ಯೋ ಕಚ್ಚಲ್ವಾ? ಅದ್ರ ಕಾಲಿ ಕಿತ್ತು ಬಿಡ್ತಲ್ಲ. ಏನ್ ಕೊಂಡಿ ಬಿಟ್ರಿ? ಇರಿ ಬ್ರೋ, ಹೆಂಗ್ ಹಿಡ್ಕೋಬೇಕು ಹೇಳಿ. ಹಂಗ ಯಪ್ಪ ಏನ್ ಪವರ್ ಆಗಿ ಹಿಡಿತದ ನೋಡು. ಚಾಪ್ಲಿನೇ ಹಿಡ್ಕೊಂಡ್ಬಿಡ್ತಾ. ಬಿಡ್ತಾಯ್ತಾ? ಪವರ್ ಆಗಿ ಹಿಡ್ದೈತೆ ನೋಡು. ಕೈ ಹಿಡಿದ್ರೆ ಅಯ್ಯೋ ಕೈ ಹಿಡಿದು ಅಷ್ಟೇ ಕತೆ ಅಲ್ಲ, ಕಟ್ಟು. ಅಯ್ಯೋ ಮನಿ ಅದ್ರಿಸ್ತಾವ್ರಿ ಇವರು ಕೈ ಹಿಡ್ದೆ ಕಟ್ಟು ಅಂತ. ನನ್ನ ಹತ್ರನೂ ಇದೆ. ನನ್ ದೊಡ್ಡದು ನನ್ ಚಿಕ್ಕದು. ಕಾಂಪಿಟೇಷನ್ ಆಡ್ಸಲ್ಲ. ಅದು ಯಾವ್ದು 2 ಕಾಲ್ ಕಟ್ ಮಾಡ್ಬಿಡ್ತು ಮಚ್ಚ ಇದು. ಹೌದಾ? ಗೈಸ್ ಏಡ್ ಹಿಡಿದ್ವಿ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಅವಂದು ದೊಡ್ಡದು ನಂದು ಚಿಕ್ಕದು. ಕ್ರ್ಯಾಬ್ ಬರೀ ಇಂತದೆಯಾ? ಕ್ರ್ಯಾಬ್ ನೋಡಿ ಗೈಸ್, ಫೈನಲಿ ಕೈಯಲ್ಲೈತೆ. ಸರಿಯಾಗೈತೆ, ಹಿಡಿದ್ರೆ ಬಿಡೋದೇ ಇಲ್ಲ ಇದು. ಸರಿ ಇವಾಗ ಇದು ಹೆಂಗೆ ಫ್ರೈ ಮಾಡ್ತೀರಾ ನೀವು? ಯಾವ ತರ ಇದ್ರಲ್ಲ
ಈಗ 2 ಇದೆಲ್ಲ ಇದು ಮತ್ತೆ ಆಮೇಲೆ ಮೇಲ್ಗಡೆ ಇದ್ದಿದ್ದು ಅದು ನಂಗೆ ಇರುತ್ತೆ. ಅದು 2 ಕಾಲು ಇದೆಲ್ಲ ಕಾಲಲ್ಲಿ ಮಾತ್ರನಾ? ಬ್ರೋ ಕೊಡಿ ಟ್ರೈ ಮಾಡ್ತೀನಿ ಬಾಡಿ ತಿನ್ನಲ್ವಾ ನೀವು? ಬಾಡಿ ಮತ್ತೆ ಅದು ನಂಗೆ ಇದು ಮಾಡೋದು. ಅದು ಖಾಲಿ ಸೂಪ್ ಇದು ಸಣ್ಣ ಕಾಲಿದ್ದು ಕಾಲಿಂದ ಸೂಪು ಮತ್ತೆ ಬಾಡಿಯಿಂದ ಸಪರೇಟ್. ಬಾಡಿ ಒಳಗಡೆ ಅದೇ ಶೆಲ್ಸ್ ಸಿಗೋದು. ಎದುರ್ಕೊಳ್ಬೇಡಿ, ಏನು ಮಾಡಲ್ಲ. ನಾನು ಇಟ್ಕೊಬೇಕನ್ಸ್ತಿದೆ. ಹಂಗೆ ವಿಸಿಟರ್ಗೆ ಬ್ರೋ ನೀವು ಯಾಕೆ ಇದರಿಂದ ಈಗ ವಿಜುವಲ್ ಹೊಡಿಬಾರ್ದು? ಕೊಟ್ಟು ನೋಡಿ ಅದಕ್ಕೆ ಎಲ್ಲಿ ಬಿಡ್ತಾ ಇದ್ದಪ್ಪ? ಬಿಡ್ತಾ ಇದೆ ಅಂದ್ರೆ ರಾತ್ರಿವರೆಗೂ ಇಲ್ಲೇ ಇರೋಣ. ಅಲ್ಲೋಗಿ ಬಿಡ್ತಾರೆ. ಯಾವ್ದೋ ನಿಂದಲೇ ಸಾಗರ್ ಬ್ರೋ ನೀವ್ ಹಾಕ್ಸ್ಕೋಬೇಕಿತ್ತು. ಅಷ್ಟೇ. ಪರವಾಗಿಲ್ಲ ಬ್ರೋ, ಅದೆಲ್ಲ ಎಷ್ಟು ಕಾಸ್ಟ್ಲಿ ಗೊತ್ತಾ ಬ್ರೋ? ಅವ್ರು 3 ಜನನೇ 35 ತಿಂತಾರಂತೆ. 3 ಜನ 35 ತಿಂತಾರಂತ. ನಾವು 1 ಅವರ್ದಲ್ಲಿ ಮಾಡ್ತೀವಿ ಬ್ರೋ. ನಮ್ ವಿನಯ್ ಗೊತ್ತು, ಜಾಯಿಂಟ್ಗೆ ಅಲ್ಲೇ ಎಡಿಕಾಯಿ ತಿನ್ಬಿಟ್ಟು ಅಲ್ಲೇ ಫ್ರೈ ಮಾಡ್ಕೊಡ್ತಾರೆ. ಸಕ್ಕದಾಗಿರುತ್ತೆ. ಇದು ಇನ್ನೂ ಚೆನ್ನಾಗಿರುತ್ತೆ. ಆಕ್ಚುಲಿ ಇವರು ಮಾಡ್ಕೊಡ್ತಿದ್ರು, ನೀವು ಕೇಳಿದಿದ್ರೆ. ಈಗ ಇದು ಸ್ಟೋನ್ ಕ್ರಾಬ್ಸಾ? ಹೌದಾ ಗೈಸ್, ನೋಡಿ ಯಾವ ತರ ಹೋಯ್ತಾರಣ್ಣ. ಹಣ ಬಂದ ಸಾಗರ್ ಇರ್ಬೇಕು ನೆಗೆಟಿವಿಟಿ, 99 ಪಾಸಿಟಿವಿಟಿ. ಅದು మనసాగర్ కాదు, ఇది మనసాగర్ కాదు. ಇವ್ರ ಥರ ನಾನು ಯಾವತ್ತೂ ಮೀಟ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಂದರೆ ರೇಗಿಸ್ತಾರೆ, ಕಾಲೆಳಿತಾರೆ, ಎಲ್ಲ ಮಾಡ್ತಾರೆ. ಬಟ್ ಹಿ ರಿಯಲಿ ಟೇಕ್ಸ್ ಕೇರ್ ಆಫ್ ಅಸ್, ಹಿ ರಿಯಲಿ ಲವ್ಸ್ ಅಸ್ ಮೋರ್. ಸಬ್ಸ್ಕ್ರೈಬರ್ಸ್ ಆರ್ ದ ಮೇನ್ ಫಾರ್ ಅವ್ರ ಬ್ರದರ್ಸ್ ಥರ ನೋಡ್ಕೊತಾರೆ. ವಿ ಆರ್ ಆಲ್ವೇಸ್ ವಿತ್ ಸುಜಿತಣ್ಣ. ಸುಜಿತಣ್ಣಂಗೆ ಜೈ. B2 ಬಸ್ಸಲ್ಲಿ ಸ್ವಲ್ಪ ಜನ ಯಾರ್ಯಾರು ಬಸ್ಸಲ್ಲಿ ಹೋದ್ರಲ್ಲ ಅವರೆಲ್ಲ ನಾನು ಹೋಗಲ್ಲ ಅಂತ ಹೇಳಿ, ಬ್ರೋ ನಿಮಗೋಸ್ಕರ ಹೋಗ್ತಾ ಇದ್ದೀನಿ, ಸೀಟ್ ಇಲ್ಲ ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂದ್ರೆ ಐ ರಿಯಲಿ ಮಿಸ್ ಯು ಗೈಸ್. ಐ ಲವ್ ಯು ಆಲ್. ಹೆಸರು ಹೇಳೋಕ್ಕಾಗಲ್ಲ, ನಿಮ್ಮ ಹೆಸರು ನಮ್ಮ ಮನದಲ್ಲಿ. ಇನ್ನೊಂದು ಸ್ವಲ್ಪ ಇದ್ರೆ ಜಾಸ್ತಿ ಸೂಟ್ ಆಗ್ಬಿಡ್ತಾರೆ. ಲೈಫಲ್ಲಿ
ಏನೋ ಒಂದು ಅನುಭವಿಸ್ತಾ ಇರ್ತೀವಿ, ಎಲ್ಲ ಆಗ್ತಾ ಇರುತ್ತೆ. ನಿಮ್ಮ ಬ್ಲಾಗ್ ಮಾಡುತ್ತೆ ಎಲ್ಲ ಥರ ಮಾಡ್ಕೊಂಡು ಏನು ಹೇಳಿದ್ರು ಇಂಥ ಟ್ರಿಪ್ ನಾ ಸರಿ ಮುಂದಾನ ನೋಡಿಲ್ಲ ಅವನವನ್ನ ಈ ರೆಸಾರ್ಟ್ ಮ್ಯಾನೇಜರ್ ಅವರು ಪೀಸು ನನಗಂತೂ ಗೊತ್ತಿಲ್ಲ. 20 minutes later. ಇಲ್ಲಿಗೆ ಈ ಬ್ಲಾಗ್ ನಮ್ಗೆ ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಹ್ಯಾಂಡ್ ಬ್ರೇಕ್ ಇಲ್ಲ ಇದಕ್ಕೆ. ಅಲ್ಲೇ ಇದೆ ತೋರಿಸಿ ಸರ್ ಒಂದ್ಸರಿ. ಓ ಅಲ್ಲಿದೆ ಕಾಣಿಸಿರೋ ಜಾಗದಲ್ಲಿದೆ. ಕಾಣಿಸುತ್ತೆ ನೋಡ್ಬೇಕಾ? ಹೋಲಿ ಮುಂಡೆ ಓಕೆ ಗೈಸ್, ಪಾರ್ಟ್ 2 ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರಣಾಂತರಗಳಿಂದ ನಿನ್ನೆ ಹಾಕ್ಬೇಕಾಗಿರೋ ವ್ಲಾಗ್ನ ಇವತ್ತು ಹಾಕ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪ್ರತಿದಿನ ರಾತ್ರಿ 9:30 ಹಾಕಿ ಆ ಅಲ್ಗರಿತಮ್ ಬಿದ್ದೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಇನ್ಮೇಲೆ ಆದಷ್ಟು ಬೇಗ ಸಂಜೆ ಸೂರ್ಯ ಮುಳುಗಕ್ಕೆ ಮುಂಚೆ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ಸೊ ಅದೇ ಥರ ಪ್ಲ್ಯಾನ್ ಮಾಡಿ ಇವಾಗ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದಕ್ಕಿಂತ ನಾಳೆ ಬರೋ ವ್ಲಾಗು ಅಲ್ಟಿಮೇಟ್ ಆಗಿರುತ್ತೆ. ಅದು ವ್ಲಾಗ್ ಆಗಿರಲ್ಲ, ಕಂಪ್ಲೀಟ್ಲಿ ಒಂದು ಡಾಕ್ಯುಮೆಂಟ್ರಿ ಫಿಲಮ್ ಆಗಿರುತ್ತೆ. ನನ್ನ ಫಸ್ಟ್ ಡಾಕ್ಯುಮೆಂಟ್ರಿ ಫಿಲಮ್ಮು. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾಳೆ ಬರುವಂಥದ್ದು ಕಂಪ್ಲೀಟ್ ಟ್ರಿಪ್ಪಲ್ಲಿ ಏನಾಯಿತು ಅನ್ನೋದನ್ನ ಸೇರಿಸಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಅದು ಸ್ಟಾರ್ಟಿಂಗ್ ಬಸ್ ಹತ್ತವಿಂದ ಹಿಡಿದು ಎಂಡಿಂಗ್ ಬಸ್ ಹತ್ತೋವರೆಗೂ. ಸೊ ಆ ಒಂದು ವ್ಲಾಗ್ ಯಾವ ಥರ ಇರುತ್ತೆ ಅಂತ ನೀವೆಲ್ಲ ನೋಡಿ ಮಜಾ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ ಹೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮಿಸ್ಸೇ ಮಾಡಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್, ಸಿ ಯು ಸೂನ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.